ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಜೈ ಭೀಮ್. ನಾವು ಈ ದೇಶದ ನಾಗರಿಕರು, ನಾವು ಈ ದೇಶದಲ್ಲಿ ಮೂಲವಾಸಿಗಳು. ನಮ್ಮನ್ನ ನೀವು ಗುರುತಿಸಿದಿರಾ? ಎಷ್ಟೋ ಸಲ ನಮ್ಮ ಪರವಾಗಿ ಮಾತಾಡಿದಿರಾ? ಟಿವಿಯಲ್ಲಿ ಬಂದಿದೆ, ಪೇಪರಲ್ಲಿ ಬಂದಿದೆ. ಇವರು ಅಲೆಮಾರಿಗಳು, ಸ್ವಾಭಿಮಾನ ಇದ್ದಂಥವ್ರು, ಒಂದು ಮನುಷ್ಯನ ಕಳು ಮಾಡೋದಿಲ್ಲ, ಒಂದು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಿಯತ್ತಾಗಿ ಜೀವನ ಮಾಡ್ತಾರೆ ಅಂತ ನಿಮ್ಮ ಬಾಯೆಲ್ಲ ಬಂದಿದ್ದಲ್ಲ ಸ್ವಾಮಿ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ವಿ. ಕಳೆದ ತಿಂಗಳ 19ನೇ ತಾರೀಕು ದಿವಸ ನಾವು ಕಂಡಿಲ್ಲೇನು ಸ್ವಾಮಿ ನಿಮ್ಗೆ? ಯಾರ ಕ್ಯಾಬಿನೆಟ್ ಮಾತಾಡ್ಕೊಂಡು ಕೇಳ್ಕೊಂಡು ಮಾತಾಡ್ತಿರಲ್ಲ ನೀವು. ನಮ್ಮ ಬದುಕನ್ನು ನಿಮ್ಗೆ ಗೊತ್ತಿದೆ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಈ ಫ್ರೀಡಂ ಪಾರ್ಕ್ ಬಿಟ್ಟು ಹೋಗೋದಿಲ್ಲ, ಈ ಬೆಂಗಳೂರನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ನ್ಯಾಯ ಸಿಗಲೇಬೇಕು. ಇವತ್ತು ಹಾವೇರಿ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದಾರೆ? 31 ಜಿಲ್ಲೆಗಳಲ್ಲಿ ಎಷ್ಟೋ ಜನ ಬಂದರೆ ಜನಸಾಗರ ಆಗಿದೆ. ನಮಗೆ ಪೇಷಂಟ್ಗಳಿದ್ದಾರೆ, ಮುದುಕರಿದ್ದಾರೆ, ಮುಷ್ಟಿದ್ದಾರೆ, ಎಷ್ಟೆಷ್ಟು ಅನ್ಯಾಯ ಆಗಿದೆ ನಮ್ಮ ಕುಟುಂಬಗಳಿಗೆ. ನೀವು ನ್ಯಾಯ ಕಲ್ಪಿಸಿಕೊಡುವಂತ ಪೆನ್ನಾಳಿ ನಿಮ್ಮಲ್ಲಿದೆ. ನೀವು ಪೆನ್ನಾಳಿ ಕೈಯಲ್ಲಿ ಹಿಡ್ಕೊಂಡು ನಾಟಕ ಮಾಡ್ತಾ ಇದ್ರ. ನಮಗೆ ನ್ಯಾಯ ಕಲ್ಪಿಸಿಕೊಡೋ ಮಟ್ಟ ನಾವು ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಈ ಭೂಮಿ ಸಾಕ್ಷಿಯಾಗಿ ಹೇಳ್ತೀವಿ. ನೋಡಿ ಮಾನ್ಯ ಬುದ್ಧಿಜೀವಿಗಳೇ, ಮಾನವ ಹಕ್ಕು ಹೋರಾಟಗಾರರೇ ಹಾಗೂ ಬರಹಗಾರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಬೀದಿ ನಾಯಿಗಳ ಒಂದು ಹೋರಾಟ, ಅವರ ಒಂದು ವೇದನೆ ಇಡೀ ಜಗತ್ತೇ ನೋಡುವಂತೆ ಎಲ್ಲ ಪತ್ರಿಕಾ ಮಾಧ್ಯಮಗಳು ಹಾಗೂ ಟಿವಿ ಮಾಧ್ಯಮಗಳು ಪ್ರಸಾರ ಮಾಡುತ್ತವೆ. ಇವತ್ತಿನ ದಿವಸದಲ್ಲಿ ರಾಮ, ರಾವಣ, ಲಕ್ಷ್ಮಣ, ಆಂಜನೇಯ ಇವರುಗಳೆಲ್ಲರೂ ಬೀದಿಯಲ್ಲಿ ಕೂತು ಬಣ್ಣ ಬಳಿದುಕೊಂಡು ನಿಜವಾದ ಜೀವ ಇರುವ ಆಂಜನೇಯ, ಭೀಮ, ರಾಮ, ರಾವಣ ಇವರೆಲ್ಲರೂ ಬೀದಿ ಬದಿಯಲ್ಲಿ ಕೂಡ ಪಾತ್ರ ಮಾಡ್ಕೊಳ್ತಾ ಇದ್ದಾರೆ. ಇವರ ಕಡೆ ತಿರುಗಿ ನೋಡುವಂಥ ಜನಗಳಿಲ್ಲ, ಒಂದೇ ಒಂದು ಮಾಧ್ಯಮಗಳಿಲ್ಲ. ಇದು ಪ್ರಜಾಪ್ರಭುತ್ವವೇ? ನಮಸ್ಕಾರ ಅಲಮಾರಿ ಜನಗಳು. ನಾವು ಏನು ಮಾಡ್ತೀವಪ್ಪ? ಒಂದು ಮೀಸಲಾತಿ ಕೊಡಲಿಲ್ಲ, ಒಂದು ಮೀಸಲಾತಿ ಕೊಟ್ಟರೆ ಸಾಕು, ನಾವು ಬೇಡ ಬತ್ತಿ ಮುಡ್ತೀವಿ. ಒಂದು ಮೀಸಲಾತಿ ಕೊಡೋಲ್ಲ, ನಮ್ಗೆ ಏನು ಮಾಡ್ತೀವಿ? ಬರೀ ರೋಡ್ಗಳಾಗ, ಬೀದಿಗಳಾಗ, ಬರೀ ಮನೆ ದಾರಿಗಳಾಗ, ಮತ್ತೆ ಬೀದಿಯಾಗ, ರೋಡ್ನಾಗ, ಬಸ್ ಸ್ಟ್ಯಾಂಡ್ನಾಗ ನಮ್ಗೆ ನೋಡು, ಅಲ್ಲಿ ಮೇಲೆ ನೋಡು, ನಾವು ವೇಷಭೂಷಣ ನೋಡು, ನಾವು ಕಲೆ ನೋಡು. ನಮ್ಗೆ ಯಾಕೆ ಇದೆಲ್ಲ ವನವಾಸ? ಒಂದು ಮೀಸಲಾತಿ ಕೊಟ್ಟಿದ್ರೆ ಮುಗಿದತ್ತಲ್ಲ. ನೀವು ತಾವು ಯಾವ ಸಮುದಾಯದವರು? ನಾವು ಬುಡಗ ಜಂಗಮ್ಮ. ಊರು ಕಂಪ್ಲಿ ಸೋಮಲಾಪುರ. ಹೌದು. ನಮ್ಮದೊಂದು ಮೀಸಲಾತಿ ಬರಬೇಕಾಗಿ, ಒಂದು ಮೀಸಲಾತಿ ಬರ್ಬೇಕು ನಮ್ಗೆ ಕಂಪಲ್ಸರಿ. ಎ ಗ್ರೂಪ್ ಅಲ್ಲಿ ಒಂದು ಮೀಸಲಾತಿ ಬರ್ಬೇಕು ನಮ್ಗೆ. ಈಗ ಬರೋವರೆಗೆ ತಾವು ಪ್ರತಿಭಟನೆ ಮಾಡ್ತೀರಿ? ಪ್ರತಿನಿತ್ಯ ಮಾಡ್ತೀವಿ. ಇಲ್ಲಿ 3 ದಿನ ಆಗ್ಲಿ, 4 ದಿನ ಆಗ್ಲಿ, 5 ದಿನ ಆಗ್ಲಿ ಇಲ್ಲೇ ಇದ್ದು ಬಿಡ್ತೀವಿ. ಮಳೆ ಆಗ್ಲಿ, ಸಳೆ ಆಗ್ಲಿ, ಏನಾಗ್ಲಿ ಇಲ್ಲೇ ಇರ್ತೀವಿ ನಾವೆಲ್ಲ. ಈ ವೇಷಭೂಷಣಗಳು ಎಷ್ಟು ವರ್ಷಗಳಿಂದ ಆಗ್ತಾ ಇದ್ದೀರಿ? ಇಲ್ಲಿ ತಾತನಿದ್ದ ಅಂದ್ರೆ ಒಂದು 80 ವರ್ಷ 90 ವರ್ಷದಿಂದ ನಮ್ಮ ತಾತರು ಮಾಡ್ಕೊಂತ ಬಂದಾರ. ಆದ್ರೂ ಕೂಡ ನಾವು ಬಿಟ್ಟಿಲ್ಲ. ತಲಾಂತರದಿಂದ ನಮ್ದು ಪರಂಪರೆ ಹಗಲು ವೇಷ ಅಂತದ್ದು. 12ನೇ ಶತಮಾನದಿಂದ ಮಾಡ್ಕೊಂತ ಬಂದಿದ್ವಿ. ಆದ್ರೂ ಕೂಡ ನಮ್ ವೃತ್ತಿ ನಮ್ಗೆ ಇಲ್ಲ. ಆದ್ರೂ ಕೂಡ ನಮ್ಗೆ ಒಂದು ನೌಕರಿ ಇಲ್ಲ, ಒಂದು ಜಾಬ್ ಇಲ್ಲ, ಒಂದು ಏನು ಇಲ್ಲ ನಮ್ಗೆ. ಇದೆಯಪ್ಪ, ಇದು ನಮ್ಮ ಬಡತನ ಇದೆ. ಇವಾಗ ಈ ಮೀಸಲಾತಿ ಕೊಳ್ಳಿದ್ರೆ ಬೆಂಗಳೂರು ಭಿಕ್ಷೆ ಬೇಡ್ಕೊಂಡಿರ್ತೀವಿ. ಭಿಕ್ಷೆ ಬೇಡ್ತೀವಿ ಪಕ್ಕ. ಆ ಸಿದ್ದರಾಮಯ್ಯ ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀವಿ. ಹೌದು, ಪಕ್ಕ ಇದು. ನನ್ನ ಹೆಸರು ಬಾಲಾಜಿ. ಹೌದು. ಬೆಡಗು ಎಡವಲಿ. ಇನ್ನೇನು ಪ್ರಜಾಪ್ರಭುತ್ವವೇ ಅಥವಾ ಇದಕ್ಕೆ ಏನು ಹೆಸರು ಕೊಡಬೇಕನ್ನೋದು ತಾವುಗಳು ಕಾಮೆಂಟ್ ಮಾಡಿ ದಯಮಾಡಿ. ದೇಶದಲ್ಲಿ ಬೀದಿ ನಾಯಿಗಳಿಗಿರುವ ಮರ್ಯಾದೆ ಈ ಅಲೆಮಾರಿಗಳಿಗಿಲ್ಲದಂತೆ ಮಾಡಿತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಾಗೂ ಎಲ್ಲ ರಾಜಕೀಯ ವ್ಯಕ್ತಿಗಳು. ಇವರ ಪರವಾಗಿ ಯಾರೂ ಮಾತಾಡಿಲ್ಲ.